ಹೆಲೋ ಎವ್ರಿವನ್, ಹ್ಯಾಪಿ ಸ್ಯಾಟರ್ಡೆ. 1 ಗ್ಲಾಸ್ ಬಿಸಿನೀರು ಜೊತೆಗೆ ಫ್ಲಾಕ್ಸ್ ಸೀಡ್ಸ್ ಪೌಡರ್ನ ಹಾಕ್ಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕ್ವಿಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಹಾಗೆ ಫ್ರೆಶ್ ಅಪ್ ಆಗಿ ಪೂಜಾ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪೂಜೆಗೆ ಬಳಸೋ ತಾಮ್ರ ತಟ್ಟೆ ಹೇಗಾಗಿದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಮನೇಲೇ ಒಂದು ಲಿಕ್ವಿಡ್ನ ತಯಾರು ಮಾಡ್ಕೊಂಡಿದ್ದೆ. ನಾನಿಲ್ಲಿ ಒಂದು ಬೌಲ್ಗೆ ಪಾತ್ರೆ ತೊಳೆಯೋಂಥ ವಿಮ್ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಅದರ ಜೊತೆಗೆ ಅರ್ಧ ಗ್ಲಾಸಷ್ಟು ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡೋದ್ರಿಂದ ದೀಪದಲ್ಲಿರೋಂತಹ ಜಿಡ್ಡು ಕೂಡ ಕ್ಲೀನಾಗಿ ಹೋಗುತ್ತೆ. ಈ ಲಿಕ್ವಿಡಲ್ಲಿ ಬೆಳ್ಳಿ ಮತ್ತು ತಾಮ್ರ ಎರಡನ್ನೂ ಕೂಡ ಕ್ಲೀನ್ ಮಾಡ್ಬೋದು. ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಹಾಗೆ ನೀಟಾಗಿ ಬಟ್ಟೆಯಿಂದ ಸ್ಕ್ರಬ್ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಹಾಗೆ ನೈವೇದ್ಯಕ್ಕೆ ಅಂತ ನಾನು ಚಿರೋಟಿ ರವೆನ ಬಳಸ್ಕೊಂಡು ಒಂದು ಸ್ವೀಟ್ ತಯಾರು ಮಾಡಿದ್ದೆ. ನಾವಿಲ್ಲಿ ಒಂದು ಪ್ಯಾನ್ಗೆ ರವೆನ ಹಾಕ್ಕೊಂಡು ಚೆನ್ನಾಗಿ ಉದ್ದಿ ಎತ್ತಿಡ್ಕೋಬೇಕು. ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಕಟ್ ಮಾಡಿಟ್ಟಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಿದ ನಂತರ ಅರ್ಧ ಕಪ್ಪಷ್ಟು ಹಾಲು ಜೊತೆಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ ರವೆಗೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರನ್ನ ಬಳಸ್ತಾ ಇದ್ದೀನಿ. ಸೊ ಹಾಲು ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದೀತಾ ಇರೋ ಹಾಲಿಗೆ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಗಂಟು ಬರಲಿಲ್ದಂಗೆ ತಿರುವು ಕೊಡಬೇಕು. ಹಾಗೆ ಸ್ವಲ್ಪ ರವೆ ಬೆಂದ ನಂತರ ಏಲಕ್ಕಿ ಸೋಂಪು ಕಾಳನ್ನ ಪುಡಿ ಮಾಡಿ ಹಾಕಬೇಕು. ಅದನ್ನು ಒಂದ್ಸಲ ತಿರುವು ಕೊಟ್ಟು ಸ್ವೀಟ್ಗೋಸ್ಕರ ಹಸಿ ಖರ್ಜೂರ ಅಂಜೂರದ ಜೊತೆಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿರೋ ಕೊಬ್ಬರಿ ಪುಡಿನ ಹಾಕಿ ಒಂದ್ಸಲ ತಿರುವು ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಸ್ವೀಟ್ ರೆಡಿ ಆಗೋಗ್ಬಿಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮರೀದೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.